ಕಲಬುರಗಿ ಜಿಲ್ಲೆಯ ನಂದೂರ್ ಗ್ರಾಮದ ಹತ್ತಿರ ಇರುವ ಬಾಪು ನಾಯಕ್ ಹಾಗೂ ಕಾನು ನಾಯಕ್ ತಾಂಡದ ರಸ್ತೆ ಕಾಮಗಾರಿಕೆ ಹೆಸರಲ್ಲಿ ಸಂತ ಸೇವಾಲಾಲ್ ಮಹಾರಾಜರ ಮೂರ್ತಿ ತೆರವು ಮಾಡಿರುವುದನ್ನು ಖಂಡಿಸಿ ಬಂಜಾರ್ ಸಮಾಜದ ಮುಖಂಡರು ಕಲಬುರಗಿ ಜಿಲ್ಲಾಧಿಕಾರಿಯ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ ಮುಖಂಡರು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಮೂರ್ತಿ ತೆರವು ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸೇವಾಲಾಲ್ ಮಹಾರಾಜರ ಬೋರ್ಡನ್ನು ಕಿತ್ತಾಕಿದ ಶಾಸಕರಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ಕುಮ್ಮಕ್ಕ ಸರ್ಕಾರದ ಕೈಗೊಂಬೆ ಆಗಿರುವಂತಹ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಧಿಕ್ಕಾರ. ಈ ಸಂದರ್ಭದಲ್ಲಿ ಸಮಾಜ ಮುಖಂಡರು ಮಾತನಾಡಿ ಆಕ್ರೋಶ ಹೊರಹಾಕಿದರು. ನಮ್ಮ ಸಮಾಜದ ಸೇವಾಲಾಲ್ ಮಹಾರಾಜರ ಮೂರ್ತಿಯನ್ನು ತೆರವುಗೊಳಿಸಿದ ಎಲ್ಲ ಪಿಡಬ್ಲ್ಯೂ ಇಲಾಖೆದವರಾಗಲಿ, ಸರ್ಕಾರ ಆಗಲಿ, ಶಾಸಕರಾಗಲಿ ಅವರ ವಿರುದ್ಧಾಗಿ ಕಾನೂನು ಕ್ರಮ ಕೈಗೊಳಿಸಬೇಕು. ಅದೇ ರೀತಿಯಾಗಿ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಇದಕ್ಕೆ ಇಲ್ಲಿಯೇ ಮುಕ್ತಾಯಗೊಳಿಸಬೇಕು. ಯಾಕಂದರೆ ನಮ್ಮ ಸಮಾಜ ಏನು ಇವರಿಗೆ ಓಟ್ ಹಾಕೋಕ್ಕೆ ಮತ್ತು ಇವ್ರು ಕೆಲಸ ಮಾಡೋಕ್ಕೆ ನಮ್ಮ ಸಮಾಜ ಇದೆಯಾ? ನಮ್ಮ ಸಮಾಜ ಸೇವಾಲಾಲ್ ಮಹಾರಾಜ್ ಅವ್ರಿಗೆ ಬೇಕಾಗಿಲ್ವಾ? ಯಾಕೆ ಮಾಡ್ತಾ ಇದ್ದಾರೆ ಈ ಥರ? ನಮ್ಮ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಇದು ಇಷ್ಟಕ್ಕೆ ಮುಗಿಸಿದರೆ ಸಾಕು. ನಾವು ಆಲ್ರೆಡಿ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತಾ ಇದ್ದೀವಿ, ಮುಖ್ಯಮಂತ್ರಿಗೆ ಮನವಿ ಕೊಡ್ತಾ ಇದ್ದೆವು, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಕೊಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಲೋಕೋಪಯೋಗಿ ಇಲಾಖೆದವ್ರಿಗೂ ಮನವಿ ಕೊಡ್ತಾ ಇದ್ದೆವು. ಇಷ್ಟಕ್ಕೆ ನಮ್ಮ ಸಮಾಜಕ್ಕೆ ನೀವು ಇದರ ಮುಂದೆ ಹೀಗೆ ಈ ಥರ ಅನ್ಯಾಯ ಮಾಡ್ತಾ ಹೋದರೆ ನಾವು ಈ ಥರ ಹೋರಾಟಗಳು ಇಷ್ಟೇ ಮಾಡಿದೆವು. ಇದರ ಮುಂದೆ ಅವ್ರು ಏನಾದರೂ ಇದರ ತನಿಖೆ ಮಾಡಿ ಅದಕ್ಕೆ ಸರಿಪಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಶಾಸಕರ ಮನೆ ಎದುರು ಧರಣಿ ಕೊಡಿಸ್ತೇವೆ. ನಮ್ಮ ಸಮಾಜ ವತಿಯಿಂದ ಶಾಸಕರ ಮನೆ ಎದುರು ಧರಣಿ ಕೊಡ್ತೇವೆ. ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತೇವೆ. ನಮ್ಮ ಸಮಾಜಕ್ಕೆ ಅನ್ಯಾಯ ಆದರೂ ನೀವು ನಮ್ಗೆ ಸಹಾಯ ಮಾಡಬೇಕು, ಏನಿದೆ ಅದರ ಬಗ್ಗೆ ತನಿಖೆ ಮಾಡಬೇಕು ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ನಾರಾಯಣ ಪವಾರ್. ಧನ್ಯವಾದ. ವಿಧಾನಸಭೆಯಲ್ಲಿ ನಮ್ಮ ಸಂತ ಶ್ರೀ ಗುರುಗಳಾಗಿರುವ ಸೇವಾಲಾಲ್ ಮಹಾರಾಜರ ಏನು ಮೂರ್ತಿಯನ್ನು ಪಿಡಬ್ಲ್ಯೂ ಅಧಿಕಾರಿಗಳು ಹಾಗೂ ಅಲ್ಲಿನ ಟೆಂಡರ್ ಬೇಸ್ ಕಾಮಗಾರಿ ಹಿಡಿದಿರುವ ಕಾಂಟ್ರಾಕ್ಟರ್ ವಿರುದ್ಧ ಹಾಗೂ ಅಲ್ಲಿಯ ಸ್ಥಳೀಯ ಶಾಸಕರ ವಿರುದ್ಧ, ಅದೇ ರೀತಿಯ ಈ ಸರ್ಕಾರ ವಿರುದ್ಧ ನಾವು ಇವತ್ತು ಜಿಲ್ಲಾಧಿಕಾರಿ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸಲ್ಲಿಸುವ ಉದ್ದೇಶ ಏನಂದರೆ, ಇವತ್ತು ಬಾಪು ನಾಯಕ ಹಾಗೂ ಕಾನು ನಾಯಕ್ ತಾಂಡ ನಡಬರ್ಕ ಏನು ಸೇವಾಲಾಲ್ ಮಹಾರಾಜರ ಮೂರ್ತಿಯನ್ನು ಏನು ಸ್ಥಾಪನೆ ಮಾಡಿದರು, ರಸ್ತೆ ಕಾಮಗಾರಿ ಸೇವಾಲಾಲ್ ಮೂರ್ತಿಯ ಅಡ್ಡ ಆಗ್ತಾ ಇದೆ ಅಂತ ರಾತ್ರಿ 12ರಲ್ಲಿ ಸುಮಾರು ರಾತ್ರಿಯಲ್ಲಿ ಬಂದು ಮೂರ್ತಿಯನ್ನು ಧ್ವಂಸ ಮಾಡಿದ್ದಾರೆ. ರಸ್ತೆಯನ್ನು ಅಗಲಿ ಮಾಡಿದ್ದಾರೆ. ನಮ್ಮ ತಾಂಡದ ನಾಯಕರು ಎಲ್ಲ ಪಂಚರಿಗೆ ಕರೆಸಿ ನೀವು ವಿಶ್ವಾಸದಲ್ಲಿ ತೊಗೊಂಡು ಮಾಡಿರಿ, ನಾವು ಅದಕ್ಕೆ ಅಡ್ಡಿ ಮಾಡ್ತಾ ಇಲ್ಲ. ಬಟ್ ನೀವು ಇಲ್ಲಿ ಕಲಬುರಗಿಯಲ್ಲಿ ವಾತಾವರಣ ಹೆಂಗಿದೆ ಅಂದರೆ, ಬಂಜಾರ ಸಮಾಜ ಶಾಂತಿಯುತ ಸಮಾಜ ಅಂತೂ ಇವ್ರು ಏನು ಮಾಡಲ್ಲ ಅಂತ ತಿಳ್ಕೊಂಡಿದ್ದಾರೆ. ಕೆಲವು ಸಮಾಜದಲ್ಲಿ ಒಂದು ಬ್ಯಾನರ್ ಹಿಡಿದ್ರೆ ಇಡೀ ಗುಲ್ಬರ್ಗನಲ್ಲಿ ಸ್ಟ್ರೈಕ್ ಆಗ್ತಾವೆ. ಆ ರೀತಿ ನಾವು ನಮ್ಮ ಸಮಾಜ ಮಾಡೋದಿಲ್ಲ ಅಂತ ನೀವೇನು ತಿಳ್ಕೊಂಡಿರಿ. ಅದಕ್ಕಿಂತ ಉಗ್ರ ಹೋರಾಟ ಮಾಡುವಂಥ ಬಂಜಾರ ಸಮಾಜ ಇದೆ. ನಮ್ಮನ್ನು ನೀವು ಕಾಡಿದರೆ ಸರ್ಕಾರ ರಚನೆ ಮಾಡೋಂಥ ತಾಕತ್ತಿದೆ ಬಂಜಾರ ಸಮಾಜದಲ್ಲಿ, ಅದೇ ರೀತಿ ಸರ್ಕಾರ ಬೆಳೆಸೋವಂಥ ತಾಕತ್ತು ಬಂಜಾರ ಸಮಾಜದಲ್ಲಿದೆ. ಇವತ್ತು ನಮ್ಮ ಸಮಾಜ ಮುಖಂಡರು ಗ್ರಾಮೀಣ ಮತಕ್ಷೇತ್ರದ ಶಾಸಕರಿಗೆ ಕೇಳಿದಾಗ, ಇಲ್ಲ ನನ್ನ ಗಮನಕ್ಕೆ ತಂದಿಲ್ಲ ಅಧಿಕಾರಿ, ಅವ್ರು ಹೇಳೋದೇನು ಸರ್ಕಾರ ಒತ್ತಡಕ್ಕೆ ಅಧಿಕಾರಿಗಳು ಮಾಡ್ಯಾರಂತ ಗ್ರಾಮೀಣ ಶಾಸಕರು ಹೇಳ್ಯಾರಂತ ಮುಖಂಡರು ಹೇಳ್ತಾರೆ. ನಾವು ಹೇಳ್ತೀವಿ ಶಾಸಕರಿಗೆ, ನೀವು ನಮ್ಮ ಜೊತೆಲಿ ಯಾಕೆ ಬರ್ರಿ, ಅಧಿಕಾರಿಗಳಿಗೆ ನಾಳೆ PWD ಹೋಗೋಣ, ನಿಮ್ಮ ಜೊತೆಲಿ ನಾವು ಸಹ ಬರ್ತೀವಿ. ಏನು ಅಧಿಕಾರಿಗಳ ತಪ್ಪದ, ಏನು ನಿಮ್ಮ ತಪ್ಪದ, ಅದು ಕೂಡಿ ಎಲ್ಲ ಸಮಸ್ಯೆಗೆ ಬಗೆಹರಿಸೋಣ ಅಂತ ನನ್ನದೊಂದು ಮನವಿ ಇದೆ. ಕೃಷ್ಣ ನಾಯಕ್, ಮಹಾನಗರ ಪಾಲಿಕೆ ಸದಸ್ಯರು. ತಾಲೂಕಿನ ನಂದೂರ್ ಗ್ರಾಮದ ಬಾಬುನಾಯಕ್ ತಾಂಡದಲ್ಲಿ ನಡೆದಿರುವ ಈ ಘಟನೆ ಸುಮಾರು 15 ದಿವಸ ಅಲ್ಲಿಗೆ ಬಂತಿದ್ದು. ನಾವೆಲ್ಲ ಆ ಗ್ರಾಮಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾವು ಮನವಿ ಸಲಹೆ ಮಾಡಿದ್ದೀವಿ. ಇದನ್ನು ಈ ಸಮಸ್ಯೆಯನ್ನು ಬಗೆಹರಿಸ್ರಿ, ಇದು ಯಾರು ಮಾಡಿದ್ದಾರೆ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿ ನಾವು ಈಗಾಗಲೇ 6ನೇ ತಾರೀಕು ನಾವು ಈ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾವು ಮನವಿ ಪತ್ರ ಸಲ್ಲಿಸಿದ್ವಿ. ಆದರೂ ಸಹ
ಇಲ್ಲಿವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇವರು ನಮ್ಮ ಸಮಾಜ ಅಂದರೆ ಇವರ ಕಾಲಿನ ಧೂಳಿನ ಕಿಮ್ಮತ್ತನ್ನು ತಿಳ್ಕೊಂಡಿದ್ದಾರೆ. ಇವತ್ತು ಈ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಇವ್ರು ಯಾರೇ ಆಗಲಿ ಇವತ್ತು ಇವ್ರ ಚರ್ಮ ದಪ್ಪಾಗಿದೆ. ಇವತ್ತು ಈ ಬಂಜಾರ ಸಮಾಜಕ್ಕೆ ಅಂದರೆ ಇವತ್ತು ಕಾಲಿನ ಧೂಳಿನ ಸಮಾನ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ನಾವು ಗುಡುಗಿದರೆ ಈ ಕರ್ನಾಟಕದ ಸರ್ಕಾರನ ಉಲ್ಟಾ ಮಾಡೋದ ತಾಕತ್ತು ನಮ್ಮ ಸಮಾಜದಲ್ಲಿ ಇದೆ. ಇವತ್ತು ಈ ಸಮಾಜನ ಕೀಳಾಗಿ ನೋಡಿದರೆ ನಾವು ನಿಮ್ಮನ್ನು ತಕ್ಕ ಪಾಠನ ನಾವು ಕಲಿಸ್ತೀವಿ. ಈಗಾಗಲೇ ಮದುವೆ ತಾಣದಲ್ಲಿ ಈ ರೀತಿನೇ ಮಾಡಿ ಇವತ್ತು ಮೂರ್ತಿ ಧ್ವಂಸ ಮಾಡಿ ಈ ಸರ್ಕಾರ ಬಿದ್ದೋಯ್ತು. ಈ ರೀತಿ ನಮ್ಮನ್ನು ಕೀಳಾಗಿ ಇದೇ ರೀತಿ ನಾವು ಮಾಡ್ಕೊತ ಹೋಗಿದ್ರೆ ಬರೋ ದಿನಗಳಲ್ಲಿ ನಿಮ್ಮನ್ನು ಪಾಠ ಕಲಿಸೋದು ದಿನಗಳು ಸನಿಯತ್ತ ಇದೆ ಅನ್ನತ್ತ ನಾನು ಹೇಳಿಕ್ಕೆ ಬಯಸ್ತೀನಿ. ಬ್ಯೂರೋ ರಿಪೋರ್ಟ್ ರಾಜ್ಯ 32 ಕನ್ನಡ ನ್ಯೂಸ್ ಕಲಬುರಗಿ.